ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಕರಣದ ಮೂರನೇ ಆರೋಪಿ ಸಾಹಿಲ್ ಜೈನ್ ಅನ್ನ ಬಂಧಿಸಿದೆ ಡಿಆರ್ಐ. ಈಗ ಮೂರನೇ ಆರೋಪಿ ಸಾಹಿಲ್ ಜೈನ್ ಡಿಆರ್ಐ ವಶದಲ್ಲಿದ್ದಾನೆ. ರನ್ಯಾ ರಾವ್, ತರುಣ್ ನಂತರದಲ್ಲಿ ಈಗ ಸಾಹಿಲ್ ಜೈನ್ ಡಿಆರ್ಐ ಬಂಧನದಲ್ಲಿ. ಆರೋಪಿಯನ್ನ ಬಂಧಿಸಿ 4 ದಿನ ಕಸ್ಟಡಿಗೆ ಪಡೆದಿದೆ ಡಿಆರ್ಐ. ಮಾರ್ಚ್ 29ರವರೆಗೂ ಸಾಹಿಲ್ ಜೈನ್ ಡಿಆರ್ಐ ಕಸ್ಟಡಿಯಲ್ಲೇ ಇರ್ತಾನೆ. ಬಳ್ಳಾರಿ ಮೂಲದ ಸಾಹಿಲ್ ಜೈನ್ ಅನ್ನ ಬಂಧಿಸಲಾಗಿದೆ. ಜ್ಯುವೆಲರಿ ಶಾಪ್ ಅನ್ನ ನಡೆಸ್ತಾ ಇರುವಂತಹ ವ್ಯಕ್ತಿ ಈತ. ಬೆಂಗಳೂರಿನಲ್ಲೂ ಕೂಡ ಬ್ರಾಂಚ್ ಅನ್ನ ಹೊಂದಿದ್ದಾನೆ ಸಾಹಿಲ್ ಜೈನ್ ಅನ್ನುವಂತಹ ಮಾಹಿತಿ. ರನ್ಯಾ ರಾವ್, ತರುಣ್ ರಾಜ್ ಜೊತೆ ನಿರಂತರವಾಗಿ ಸಂಪರ್ಕವನ್ನ ಹೊಂದಿದ್ದು ಅಕ್ರಮವಾಗಿ ತರ್ತಾ ಇದ್ದಂತಹ ಚಿನ್ನ ಹಾಗೆ ಚಿನ್ನದ ಪೀಸ್ಗಳನ್ನ ಈತ ಖರೀದಿ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿಯ ಮೇರೆಗೆ ಡಿಆರ್ಐ ಅಧಿಕಾರಿಗಳು ಈತನನ್ನ ಬಂಧಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ವಿನಯ್, ಈಗಾಗಲೇ ಮೂರನೇ ವ್ಯಕ್ತಿ ಸಾಹಿಲ್ ಜೈನ್ ಈತ ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಚಿನ್ನ ಮತ್ತೆ ಚಿನ್ನದ ಪೀಸ್ಗಳನ್ನ ಖರೀದಿ ಮಾಡ್ತಾ ಇದ್ದ ಅನ್ನುವಂತಹ ಮಾಹಿತಿ. ಇನ್ನಷ್ಟು ಏನ್ ಮಾಹಿತಿ ಸಿಕ್ಕಿದೆ? ಈತನ ಬಂಧನದ ನಂತರದಲ್ಲಿ ಏನಾದರೂ ವಿಚಾರಗಳನ್ನ ಈತ ಬಾಯ್ಬಿಟ್ಟಿದ್ದಾನಾ, ಹೇಗೆ? ಖಂಡಿತ ಅದು ನಗರಾಜ್, ಇದು ಹೇಳ್ಬೇಕಂತಂದ್ರೆ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೂ ಮತ್ತು ಬಳ್ಳಾರಿಗೂ ಒಂದು ರೀತಿ ಎಲ್ಲೋ ಒಂದು ಕಡೆ ನಂಟಿದೆ ಅನ್ನೋ ಕೂಡ ಈಗಾಗಲೇ ಸಾಕಷ್ಟು ಬಹಿರಂಗವಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ A3 ಆರೋಪಿ ಸೋಹಿಲ್ ಜೈನ್ ಅನ್ನೋರು ಕೂಡ ಇಲ್ಲಿ ಬಳ್ಳಾರಿಯ ಮೂಲದವರು. ಬ್ರಾಹ್ಮಣಿ ಸ್ಟ್ರೀಟ್ ಅಲ್ಲಿ ಅವ್ರದೇ ಆದ ಒಂದು ಗೋಲ್ಡ್ ಶಾಪ್ ಅನ್ನು ಹೊಂದಿರೋದ್ರ ಜೊತೆಗೆ ಸಾಕಷ್ಟು ಬಟ್ಟೆಗಳ ಅಂಗಡಿ ಕೂಡ ಇಲ್ಲಿ ಬಳ್ಳಾರಿಯಲ್ಲಿ ಇರುವಂತದ್ದು. ಆದ್ರೆ ಈತ 23 ವಯಸ್ಸುಗಳಿಂದ ಕೂಡ ಈತ ಇಂತಹ ಚಟುವಟಿಕೆ ಅಂದ್ರೆ ಅಕ್ರಮ ಎಸಗುವಂತದ್ದು, ಗೋಲ್ಡ್ ಸ್ಮಗ್ಲಿಂಗ್ ವ್ಯಾಪಾರ, ಈ ರೀತಿಯಾಗಿನೇ ಹವಾಲಾ ದಂಧೆ, ಈ ರೀತಿಯಾಗಿನೇ ಸಾಕಷ್ಟು ಗುರುತಿಸ್ಕೊಳ್ತಾ ಬಂದ. ಈ ಹಿಂದೆ ಕೂಡ ಅದರ ಮೇಲೆ ಸಾಕಷ್ಟು ಪ್ರಕರಣಗಳನ್ನು ಕೂಡ ಮಾಹಿತಿ ಈಗಾಗಲೇ ಟಿವಿ ಲಭ್ಯ ಆಗಿರುವಂತದ್ದು. ಜೊತೆಗೆ ಈ ರೀತಿ ಕೃತ್ಯಕನ ಹೆಸರಿಂದಾಗೆ ಈತನನ್ನ ಸೋಹಿಲ್ನ ಬಳ್ಳಾರಿಯಿಂದ ಬೇರೆ ಕಡೆ ಅಂದ್ರೆ ಆತನ ಮಾವ ಮುಂಬೈನಲ್ಲಿ ಇರ್ತಾರೆ, ಮುಂಬೈಗೆ ಕಳಿಸಿರ್ತಾರೆ ಅನ್ನೋ ಮಾಹಿತಿ ಕೂಡ ದೊರೆತಿರುವಂತದ್ದು. ಹೀಗಾಗಿ ಆತ ಅವರ ಮಾವನೊಂದಿಗೆ ಮುಂಬೈನಲ್ಲಿ ವಾಸ ಮಾಡ್ತಿರ್ತಾನೆ. ಅದು ಹೇಗೆ ರನ್ಯಾ ರಾವ್ ಜೊತೆಗೆ ಸಂಪರ್ಕವಾಯಿತು ಗೊತ್ತಿಲ್ಲ. ಅದು ನಿರಂತರವಾಗಿ ಗೋಲ್ಡ್ ಸ್ಮಗ್ಲಿಂಗ್ ವ್ಯವಹಾರದಲ್ಲಿ ಆತ ರನ್ಯಾ ರಾವ್ ಜೊತೆಗೆ ನೇರವಾಗಿ ಸಂಪರ್ಕದಿಲ್ಲ ಅನ್ನೋ ಕೂಡ ಮಾಹಿತಿ ಕೂಡ ದೊರೆತಿರುವಂತದ್ದು. ಜೊತೆಗೆ ಇದೊಂದೇ ಪ್ರಕರಣ ಅಲ್ಲ, ಈ ಹಿಂದೆಯೂ ಕೂಡ ಮುಂಬೈನಲ್ಲಿ ಆತ ಇದೇ ರೀತಿ ಇರ್ತಕ್ಕಂಥ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಡಿಆರ್ಐ ಆತನ ವಶಕ್ಕೆ ಪಡ್ಕೊಂಡಿರುತ್ತೆ. ವಶಕ್ಕೆ ಪಡಿಸ್ಕೊಂಡು ಅದನ್ನ ವಿಚಾರಣೆ ಕೂಡ ಒಳಪಡಿಸುತ್ತೆ. ಈಗ 2ನೇ ಕೇಸ್ ಆಗಿ ಇವತ್ತು ರನ್ಯಾ ಕೇಸ್ ನಲ್ಲಿ ಕೂಡ ಆತನನ್ನ ಬಂಧಿಸಿ ಈಗ ಕಸ್ಟಡಿಗೆ ತೆಗೆದುಕೊಂಡು ಎನ್ಕ್ವೈರಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ಆದ್ರೆ ಪ್ರಮುಖ ವಿಚಾರವನ್ನ ಗಮನಿಸಬೇಕಾದ್ರೆ ಇಲ್ಲಿ ಬಳ್ಳಾರಿಯಲ್ಲಿ ಕೂಡ ಆತನ ಗೋಲ್ಡ್ ಶಾಪ್ ಇರುವಂತದ್ದು, ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತ ಗೋಲ್ಡ್ ಶಾಪ್ ಇರುವಂತದ್ದು, ಹೀಗಾಗಿ ಮತ್ತು ಬೆಂಗಳೂರಲ್ಲಿ ಆತನ ಗೋಲ್ಡ್ ಶಾಪ್ ಇರುವಂತದ್ದು, ಹೀಗಾಗಿ ನೇರವಾಗಿ ಲಿಂಕ್ ಕೂಡ ಗೊತ್ತಾ ಇರುವಂತದ್ದು. ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗ್ತದೆ. ಅದನ್ನ ನಿರಂತರವಾಗಿ ವಿಚಾರಣೆ ಕೂಡ ಒಳಪಡಿಸಬೇಕಾಗುತ್ತೆ. ಜೊತೆಗೆ ಆತ ಯಾವ್ಯಾವ ರೀತಿಯಲ್ಲಿ ಕೇವಲ ಗೋಲ್ಡ್ ಸ್ಮಗ್ಲಿಂಗ್ ಅಥವಾ ಹವಾಲಾ ದಂಧೆಯಲ್ಲಿ ಏನಾದ್ರು ತೊಡ್ಕೊಂಡಿದ್ದ ಮತ್ತು ಬೇರೆ ವಿಚಾರಗಳಲ್ಲಿ ಕೂಡ ಸಾಕಷ್ಟು ಚುರುಕಾಗಿ ತನಿಖೆಯನ್ನು ಮಾಡಿದಾಗ ಮಾತ್ರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಹೊರಬರುತ್ತೆ ಅಂತ ಹೇಳ್ಬೋದು. ಮಧುನಾಗರಾಜ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.